ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮನಿ. ಕಾರಣ ಕೇಳ್ದೆ ಅಲ್ವಾ? ಇದೇ ಕಾರಣ. ಅವಳ ಫೋನಾ? ತಕ ತಕ ಸರಿಯಾಗಿ ಗುಗ್ಗಿ ಅವಳಿಗೆ. ಉಗಿತೀನಿ, ಆದ್ರೆ ನಿನಗೆ ಕೇಳಿಸೋ ಥರ ಅಲ್ಲ. ಅಲ್ಲಿ ನಿಂತ್ಕೊಂಡಿದ್ದಾನಲ್ಲ ದೊಡ್ಡ ಮನುಷ್ಯ, ಅವನಿಗೆ ಕೇಳಿಸೋ ಥರ ಇರು. ಹಲೋ, ಏನಾಧ್ಯಕ್ಷರೇ ನಮ್ಮನೆಗೆ ಫೋನ್ ಮಾಡ್ಬಿಟ್ಟಿದ್ದೀರಾ? ಓ ಕ್ಷಮಿಸಿ, ನಮ್ಮನೆಗಲ್ಲ, ನಿಮ್ಮ ಅಣ್ಣನ್ಗಲ್ವಾ? ಅದು ನೀವೇ ಮೊನ್ನೆ ಪಂಚಾಯ್ತಿಲಿ 10 ದಿನ ಮನೆಯವರಾಗ್ಲಿ ಯಾರೇ ಆಗ್ಲಿ ಇವ್ರನ್ನ ನೋಡ್ಬಾರ್ದು ಅಂತ ಹೇಳಿ ತೀರ್ಪು ಕೊಟ್ಟಿದ್ದೀರಾ. ಇವಾಗ ನೋಡಿದ್ರೆ ನೀವೇ ಫೋನ್ ಮಾಡ್ಬಿಟ್ಟಿದ್ದೀರಾ. ಯಾಕೆ ಮನ್ಸ್ ತಡೀತಾ ಇಲ್ವಾ? ಅಣ್ಣನ್ನ ನೋಡ್ಬೇಕು ಮಾತಾಡ್ಸ್ಬೇಕು ಅಂತ ಹೇಳಿ ಮನ್ಸು ಹಾತೊರಿತಾ ಇದ್ಯಾ? ಜ್ಯೋತಿ, ಅದು ಹಾಗಲ್ಲ, ಅದು ಅಣ್ಣ. ಅಯ್ಯೋ, ಒಟ್ನಲ್ಲಿ ನಿಮ್ ಅಣ್ಣನ ಸಂಸಾರ ಎಲ್ಲಿ ಸರಿ ಹೋಗ್ಬಿಡುತ್ತೋ ಅಂತ ಭಯ ಆಗ್ತಿದೆ ಅಲ್ವಾ? ಹೆದರ್ಕೋಬೇಡ, ಅಷ್ಟೆಲ್ಲ ಏನೂ ನಡೆಯಲ್ಲ. ನೀನ್ ಆಸೆ ಪಟ್ಟ ಹಾಗೆ ಆಗುತ್ತೆ. ನಿಮ್ಮ ಅಣ್ಣನ ಹೇಗೋ ಬೀದಿಲ್ ನಿಲ್ಸಿದ್ದೀನಿ, ಬಂದ್ ಕರ್ಕೊಂಡು ಹೋಗು. ನನಗೇನು ಅವಶ್ಯಕತೆ ಇಲ್ಲಪ್ಪ. ಜ್ಯೋತಿ, ಇದು ನಿನಗೆ ನ್ಯಾಯ ಅನ್ನಿಸ್ತಿದ್ಯಾ? ನ್ಯಾಯ ಅನ್ಯಾಯದ ಬಗ್ಗೆ ತಮ್ಮ ಉಪದೇಶನ ನಾನ್ ಕೇಳ್ಬೇಕಾ? ಅದಕ್ಕೂ ಮೊದಲು ನೀವು ಕಲ್ತ್ಕೊಂಡು ನಿಮ್ಮ ಅಣ್ಣನ್ಗೂ ಸ್ವಲ್ಪ ಕಲ್ಸಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋದಿದ್ರೆ ಮಾತಾಡೋಣ. ಜ್ಯೋತಿ, ನಿನ್ ಮನ್ಸಿಗಾಗಿರೋ ನೋವು ನನಗೆ ಅರ್ಥ ಆಗ್ತಾ ಇದೆ. ಇಷ್ಟು ದಿನ ಅಣ್ಣಂಗೋಸ್ಕರ ಪರತಪ್ಪಿಸ್ತಾ ಇದ್ದೆ, ಆದ್ರೆ ಆಗ ಅವನೇನ ಅರ್ಥ ಮಾಡ್ಕೊಳ್ಳಿಲ್ಲ. ನಿನಗೂ ಬೇಜಾರಾಗಿ ದೂರ ಆಗೋದಕ್ಕೆ ನೋಡ್ತಿದ್ಯಾ. ಆದ್ರೆ ಅಣ್ಣನ್ಗೆ ಅವನ್ ತಪ್ಪಿನ ಅರಿವಾಗಿದೆ. ನೀನ್ ಬೇಕು ಅಂತ ಅಲ್ಲಿವರೆಗೂ ಬಂದಿದ್ದಾನೆ. ಈಗ ನೀನ್ ನಿಂತನ ತೋರ್ಸಿದ್ರೆ ನಿಮ್ಮಿಬ್ಬರ ಜೀವನನೂ ಹಾಳಾಗ್ಬಿಡುತ್ತೆ. ದಯವಿಟ್ಟು ಒಂದ್ಸಲ ಯೋಚನೆ ಮಾಡು ಜ್ಯೋತಿ. ಏನ್ ಗೊತ್ತಾ ಅಧ್ಯಕ್ಷರೇ, ನಾನ್ ತುಂಬಾ ಚೆನ್ನಾಗಿ ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿರೋದು. ನಿನ್ ಹತ್ರ ಮತ್ತೆ ಮತ್ತೆ ಹೇಳಿಸ್ಕೋಬೇಕಾಗಿಲ್ಲ ತುಳಸಿ. ನಿಮ್ಮ ಅಣ್ಣನ್ನ ನೋಡ್ತಾ ಇದ್ರೆ ನನಗ್ ಮೈ ಎಲ್ಲ ಉರ್ದೋಗುತ್ತೆ. ಅದಕ್ಕೆ ನಿಮ್ಮ ಅಣ್ಣನ ಬಿಸಿಲಲ್ಲಿ ನಿಲ್ಸಿದ್ದೀನಿ. ಮಳೆಗಾಲದ ಬಿಸಿಲು ಚೂರ್ ಅನ್ನುತ್ತೆ, ತುಂಬಾ ಸುಡುತ್ತೆ. ಸುಟ್ಟು ತಣ್ಣಗಾದ್ಮೇಲೆ ಮಳೆನೂ ಬರುತ್ತೆ. ಒಟ್ನಲ್ಲಿ ಮಣ್ಣ ಈಗ ಬಿಸಿಲು ಮಳೆ ನಡುವೆ ನಿಂತಿದ್ದಾನೆ. ಇದನ್ ಕೇಳಿಸ್ಕೊಂಡು ನಿನಗೆ ಹೊಟ್ಟೆ ಉರಿತಾ ಇದೆ, ಆದ್ರೆ ನನಗೆ ಇದನ್ನೆಲ್ಲ ನೋಡಿ ಮನ್ಸು ನೆಮ್ಮದಿ ಆಗ್ತಿದೆ. ಜ್ಯೋತಿ, ಯಾಕೆ ಹೀಗೆಲ್ಲ ಮಾತಾಡ್ತೀಯ ಜ್ಯೋತಿ? ಯಾಕೆ ಅಂತಂದ್ರೆ ನನಗಿವಾಗ ಬುದ್ಧಿ ಬಂದಿದೆ ತುಳಸಿ, ಅದಕ್ಕೆ. ಅದೇ ತಪ್ಪು. ಸಂಬಂಧಗಳನ್ನು ಉಳಿಸ್ಕೋಬೇಕು ಅನ್ನೋ ಆಸೆ ಇದ್ರೆ ತಡ್ರ ತರ ಇರ್ಬೇಕಂತೆ. ನಾವು ಬುದ್ಧಿವಂತರು ಅಂತ ಸಾಬೀತ್ ಮಾಡಕ್ಕೆ ನಮ್ಮವ್ರ ತಪ್ಪನ್ನ ಎತ್ತಿ ಹಿಡಿಯೋಕ್ ಹೋದ್ರೆ ಸಂಬಂಧಗಳು ಸತ್ ಹೋಗ್ತವಂತೆ. ಏನ್ ಗೊತ್ತಾ, ಸತ್ರುನು ಏನೂ ಚಿಂತೆ ಇಲ್ಲ. ಜೀವಂತ ಶವದ ತರ ಇರೋ ಸಂಬಂಧ ಇದ್ರೂ ಒಂದೇ, ಸತ್ರು ಒಂದೇ. ಬೇಡ ಜ್ಯೋತಿ, ಬೇಡ, ಹಾಗೆಲ್ಲ ಹೇಳ್ಬೇಡ. ನೀನೇನು ಹೊರಗಿನವಳಲ್ಲ. ಚಿಕ್ಕ ವಯಸ್ಸಿಂದ ನಾವೆಲ್ಲ ಜೊತೆಗೆ ಆಡಿ ಬೆಳೆದವರು. ಅಣ್ಣ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಆದ್ರೂ ನೀನ್ ಹೀಗ್ ಮಾಡಿದ್ರೆ ಹೇಗ್ ಜ್ಯೋತಿ? ನಾವೆಲ್ಲ ಒಂದೇ ತಟ್ಟೆಲಿ ಊಟ ಮಾಡಿದವರು, ಒಂದೇ ಜೀವ 3 ಆತ್ಮ ಅನ್ನೋ ಹಾಗಿದ್ದವರು. ಅಣ್ಣ ಮಾಡಿದ್ ಒಂದ್ ಸಣ್ಣ ತಪ್ಪನ್ನ ದೊಡ್ಡದ್ ಮಾಡಿ
ಸಣ್ಣ ಗಾಯನ ರಣ ಮಾಡಕ್ ಹೋಗ್ಬೇಡ ಜ್ಯೋತಿ. ಅಯ್ಯೋ, ಬೆಕ್ಕು ಊರ್ ತುಂಬಾ ನ್ಯಾಯ ಹೇಳ್ಕೊಂಡ್ ಬಂದು ಮನೆಗ್ ಬಂದು ಮಣ್ ತಿಂತಂತೆ. ನೀನು ನಿಮ್ಮಣ್ಣ ಈ ಬೆಕ್ಕಿನ ತರದವ್ರು. ಯಾರನ್ನ ನಂಬಿದ್ರು ನಿಮ್ಮನ್ನ ಮಾತ್ರ ನಂಬಾರ್ದು. ಜ್ಯೋತಿ, ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ಯಾ. ಜೀವನದಲ್ಲಿ ಗಂಡನ್ ಬಿಟ್ಟು ಒಂಟಿಯಾಗಿ ಏನೂ ಸಾಧಿಸಕ್ಕಾಗಲ್ಲ. ಅಯ್ಯೋ ತುಳಸಿ, ನಾನು ಸಾಧಿಸೋದಕ್ಕೆ ನೀವ್ ಅಣ್ಣನ ಬಿಟ್ಟು ದೂರ ಬಂದಿಲ್ಲ. ಸಂತೋಷವಾಗಿರೋದಕ್ಕೋಸ್ಕರ, ನೆಮ್ಮದಿಯಾಗಿರೋದಕ್ಕೋಸ್ಕರ ದೂರ ಬಂದಿದ್ದೀನಿ. ಅದನ್ನ ಸಹಿಸ್ಕೊಳಕ್ಕಾಗ್ದೆ ನೀನ್ ಹೇಗೆ ಆಡ್ತಿದ್ಯಾ ನೋಡು. ಜ್ಯೋತಿ, ನಾನು ಬುದ್ಧಿ ಹೇಳ್ತಾ ಇಲ್ಲ, ನಿನ್ ತಪ್ಪನ್ನ ತಿದ್ದಕ್ ನೋಡ್ತಾ ಇದ್ದೀನಿ. ಹೌದು, ನೀನ್ ಯಾರ್ ನನ್ ತಪ್ಪನ್ನ ತಿದ್ದೋದಕ್ಕೆ? ನೀನು ಅಧ್ಯಕ್ಷ ಆಗಿರೋದು ಊರಿಗೆ, ನನಗಲ್ಲ. ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟು ನೋಡ್ಕೊಂಡು ಹೋಗ್ತಾ ಇರೋ. ಈಗ ನಿಮ್ಮಣ್ಣನ ಬೀದಿಲ್ ನಿಲ್ಸಿದೀನಿ, ಆಮೇಲೆ ಪಿತ್ತ ಏನಾದ್ರೂ ನೆತ್ತಿಗೆ ಏರ್ತು ಅಂತ ಇಟ್ಕೋ ತುಳ್ಸಿ. ನಾಯಿ ಹಿಡಿಯೋರ್ಗೆ ಫೋನ್ ಮಾಡಿ ನಿಮ್ಮಣ್ಣನ್ನ ಗಾಡಿಯಲ್ಲಿ ಹಾಕಿ ಕಳಿಸ್ತಾ ಇರ್ತೀನಿ. ಜ್ಯೋತಿ, ಅಯ್ಯೋ ತುಳಸಿ, ಕೋಪ ಮಾಡ್ಕೋಬಾರ್ದು. ಯಾರೋ ನನ್ಗೆ ಬುದ್ಧಿ ಮಾತು ಹೇಳಿದ್ದಾರೆ. ಈ ತರ ಕೋಪ ಮಾಡ್ಕೊಂಡೇನೆ ಊರ್ ಜನಗಳ ಮುಂದೆ ನಾನು ಕೆಟ್ಟೋಳಾಗಿರೋದು ಅಂತ. ಆದ್ರೆ ಇವಾಗ ಅವರೇ ಆ ಬುದ್ಧಿ ಮಾತನ್ನ ಮರಿತಾ ಇದ್ದಾರೆ. ನಮಗ್ ಗಾಯ ಆದಾಗ ಬುದ್ಧಿ ಮಾತು ಹೇಳಕ್ ಬಂದ್ಬಿಡ್ತಾರೆ. ಅದನ್ನ ಒಪ್ಕೊಂಡ್ಬಿಡ್ಬೇಕು. ಅದೇ ಅವ್ರ ಗಾಯ ಆದಾಗ ನಮ್ ಬುದ್ಧಿ ಮಾತುಗಳು ಅವ್ರ ಗಾಯಕ್ಕೆ ಖಾರ ಹಚ್ಚದಂಗಿರುತ್ತೆ. ಅಲ್ವಾ? ನಿಮ್ಮಿಬ್ಬರಿಂದನೂ ನನಗಾಗಿರೋ ಗಾಯ ಅಷ್ಟು ಬೇಗ ಮಾಸುವಂಥದ್ದಲ್ಲ. ಅದರ ಪರಿಚಯ ನಿಮ್ಗೂ ಆಗ್ಬೇಕಲ್ವಾ? ಜ್ಯೋತಿ, ದೇವ್ರೆ, ನಮ್ಮ ಅಣ್ಣನ್ ನೀನೇ ಕಾಪಾಡ್ಬೇಕು. ಕೇಳಿಸ್ಕೊಂಡ? ಹೆಂಗಿತ್ತು? ಅಯ್ಯೋ ನನ್ ಬಂಗಾರ. ಜ್ಯೋತಿ, ನೀನ್ ಇಷ್ಟೆಲ್ಲ ಉಗಿದ್ಮ್ಯಾಕು ಅವಳಿಲಿಗ್ ಬತ್ತಾಳೆ ಅಂತೀಯಾ? ಬರ್ತಾಳೆ. ಅಲ್ಲಿ ಬೀದಿಲ್ ನಿಂತಿರೋದು ಅವಳು ಮುದ್ದಿನ ಅಣ್ಣ ಅಲ್ವಾ? ಬರ್ಲೇಬೇಕು. ಬರ್ಲಿ ಬರ್ಲಿ. ಇಲ್ಲಿಗ್ ಬಂದ್ರೆ ಅಣ್ಣ ತಂಗಿ ಇಬ್ರು ಪಂಚಾಯ್ತಿ ತೀರ್ಪಿಗೆ ವಿರುದ್ಧವಾಗಿ ನಡ್ಕೊಂಡ್ರು ಅಂತೇಳಿ ಶಾಶ್ವತವಾಗಿ ದೂರ ಮಾಡಕ್ಬೋದು. ಇದಕ್ ನೀನ್ ಅಳಿಯ ಅವಕಾಶ ಮಾಡ್ಕೊಡ್ತಾನೆ ಅಂತ ಅನ್ಕೊಂಡಿದ್ಯಾ ಅಮ್ಮ? ಇಲ್ಲ. ಇದೇನೆ ಹಿಂಗಂದ್ರೆ ಹಂಗಂತೀಯ, ಹಂಗಂದ್ರೆ ಹಿಂಗಂತೀಯ. ಇರಮ್ಮ, ನೋಡೋಣ ಏನಾಗುತ್ತೆ ಅಂತ.